ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರ್ತೇಶ್ ಮುಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ SSC GD ಎಕ್ಸಾಮ್ ಒಳಗೆ ಬರ್ತಕ್ಕಂಥ ರೀಸನಿಂಗ್ ಒಳಗೆ ಸಾಕಷ್ಟು ಕ್ವಶನ್ಗಳು ಬರ್ತಿರ್ತವೆ. ಚಾಪ್ಟರ್ ವೈಸ್ ರೀಸನಿಂಗ್ ಕ್ಲಾಸ್ನ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಹಿಂದಿನ ದಿನನೂ ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ. ಮ್ಯಾಥ್ಸು ಮತ್ತು ರೀಸನಿಂಗ್ ಚಾಪ್ಟರ್ ವೈಸ್ ಕ್ಲಾಸ್ನ ಮಾಡ್ತಾ ಇದ್ದೀವಿ. ನಿಮಗೆ ಒಂದೇ ಕಡೆ ಯೂಟ್ಯೂಬ್ ಒಳಗೆ ಕ್ವಶನ್ ಪರ್ ಡಿಸ್ಕಷನ್ ಸಿಗ್ತದೆ, ಆದರೆ ಚಾಪ್ಟರ್ ವೈಸ್ ಸಿಗೋದಿಲ್ಲ. ನಮ್ಮಲ್ಲಿ ನಾವೇನು ಮಾಡ್ತಿದ್ವಿ ಅಂದರೆ ಚಾಪ್ಟರ್ ವೈಸ್ ಕ್ಲಾಸ್ಗಳನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮಲ್ಲಿ SSC GD 2025ಗೆ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ ಯಾವ ರೀತಿ ಇರಬೇಕು, ಅದನ್ನು ಪಾಸ್ ಆಗ್ಬೇಕಾದ್ರೆ ಏನು ಮಾಡ್ಬೇಕಂತ ಸಾಕಷ್ಟು ಜನಕ್ಕೆ ಡೌಟ್ ಇತ್ತು. ನಾವು ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಸಂಸ್ಥೆಯಿಂದ ಕೆಲವೇ ವರ್ಷಗಳಲ್ಲಿ 500ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಅಗ್ನಿವೀರ ಮತ್ತು SSC GD ಆಗಿ ಪಾಸ್ ಆಗಿದ್ದಾರೆ. ಇವತ್ತಿನ ದಿನ ಈ ಒಂದು ವಿಡಿಯೋದಾಗ ಇಂಥ ಕ್ವಶನ್ಗಳು SSC GD ಎಕ್ಸಾಮ್ದಾಗ ಪ್ರತಿಯೊಂದು ಶಿಫ್ಟ್ ಒಳಗೆ ಇರ್ತವೆ. ಇದಕ್ಕೆ ನಾವೇನಂತ ಒಂದು ರಿಪೀಟೆಡ್ ಸಿರೀಸ್ ಅಂತೀವಿ. ಏನಂತೀವ್ರಿ? ರಿಪೀಟೆಡ್ ಸಿರೀಸ್ ಅಂತ ಕರಿತೀವಿ. ಯಾವ ಸಿರೀಸ್ ರೀ? ಎಲ್ಲಾನು ರಿಪೀಟೆಡ್ ಸಿರೀಸ್ ಕ್ವಶನ್ಸ್ ಬರ್ತಾವ. ಇದ್ರ ಮೇಲೆ ಪ್ರತಿಯೊಂದು ಶಿಫ್ಟ್ ಒಳಗೂ ಕ್ವಶನ್ಗಳು ಇರ್ತಾವ. ಇದನ್ನ ನಾವು ಯಾವ ರೀತಿಯಾಗಿ ಬಿಡಿಸ್ಬೇಕು, ಇದನ್ನ ಎಷ್ಟು ಈಸಿಯಾಗಿ ಇಲ್ಲಿ ನಮ್ದು ಟೈಮ್ ಕವರ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಕ್ಲಾಸ್ನ ನೋಡೋಣ. ರಿಪೀಟೆಡ್ ಸಿರೀಸ್, ಪುನರಾವರ್ತಿತ ಸಿರೀಸ್ ಅಂತ ಬರ್ತಾವ. ಇವನ್ ಹೆಂಗ್ ಬಿಡಿಸ್ಬೇಕು ನೋಡೋಣ. ಮೊದಲನೇ ಕ್ವಶನ್ ನೋಡಿ, ಎಲ್ಲರಿಗೂ ಬಿಡ್ಸಕ್ ಬರ್ತಿರ್ತದ. ಟೈಮರ್ ಕೂಡ ಕೊಡ್ತೀನಿ. ಇಲ್ಲಿ ಟೈಮರ್ ಸ್ಟಾರ್ಟ್ ಮಾಡ್ತೀನಿ. 30 ಸೆಕೆಂಡ್ ನಿಮ್ಗೆಲ್ಲರಿಗೂ ಟೈಮ್ ಇರ್ತದ. ಎಷ್ಟ್ರಿ? 30 ಸೆಕೆಂಡ್ ಟೈಮ್ ಇರ್ತದ. ಓಕೆ, 30 ಸೆಕೆಂಡ್ ಟೈಮ್ ಆದ ನಂತರ 30 ಸೆಕೆಂಡ್ ಟೈಮ್ ತಗೋರಿ. ಆನ್ಸರ್ನ ಬಿಡಿಸಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳ್ಸಕ್ ಟ್ರೈ ಮಾಡ್ರಿ. ಈ ಸೈಡ್ ಕ್ವಶನ್ ಕೂಡ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಓಕೆ, ಸ್ಟಾರ್ಟ್ ಮಾಡ್ರಿ. ಓಕೆ, ಟೈಮ್ ಸ್ಟಾಪ್ ಆಯ್ತು. ಓಕೆ, ಇಲ್ಲಿ ಹೆಂಗೆ ಬಿಡಿಸ್ಬೇಕು ಸಾಕಷ್ಟು ಜನ ಆನ್ಸರ್ ಕೂಡ ತಿಳಿಸ್ತಾ ಇದ್ರೆ. ಓಕೆ, ನೋಡೋಣ ಕರೆಕ್ಟ್ ಐತೋ ತಪ್ಪೈತೋ ನೀವು ಆನ್ಸರ್ ಹಾಕಿದಂತ. ಯಾರಿಗೆಲ್ಲ ಆನ್ಸರ್ ಬಿಡಿಸಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿದ್ದೀರಿ ಅಂದ್ರೆ ಒಂದ್ಸಲ ಕಮೆಂಟ್ ಬಾಕ್ಸ್ ಒಳಗೆ ರಾಮ್ ರಾಮ್ ಅಂತ ಮೆನ್ಷನ್ ಮಾಡ್ರಿ. ಈ ರೀತಿ ಕ್ವಶನ್ ಇದ್ದಾಗ ನಾವು ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೊಟ್ಟಂತ ಸಂಖ್ಯೆಗಳು ಎಣಿಸ್ಬೇಕು. 1 2 3 4 5 6 7 8 9 10 11 12 13 14 15 16 ಎಷ್ಟು ಅದಾವ್ರಿ? 16 ಸಂಖ್ಯೆಗಳದಾವ. 16 ವರ್ಡ್ಗಳನ್ನ ನಾವೇನ್ ಮಾಡ್ಬೇಕು? ಈಗ ಚೇಂಜ್ ಮಾಡ್ಕೋಬೇಕು. 4 ಗುಂಪಾಗ್ತಾವ. ಎಷ್ಟಾಗ್ತಾವ್ರಿ? 4 ಗುಂಪಾಗ್ತಾವ. 1 2 3 4 1 2 3 4 4 ಲಾಸ್ಟ್ 4. ಇಷ್ಟಾದ ನಂತರ ನಾವೀಗ ಯಾವ ಅಕ್ಷರಗಳನ್ನ ಅಲ್ಲಿ ತುಂಬಬೇಕು ಅನ್ನೋದ್ರ ಐಡಿಯಾ ಬೇಕು ನಮಗೆ. ಇಲ್ಲಿ ಲಾಸ್ಟ್ ಅಕ್ಷರ ಏನದ ರೀ? ಎಸ್ ಅದ. ಇಲ್ಲೂ ಕೂಡ ಲಾಸ್ಟ್ ಅಕ್ಷರ ಎಸ್ ಬರೀರಿ. ಇಲ್ಲಿ ಎಸ್ ಐತಿ, ಇಲ್ಲೂ ಕೂಡ ಎಸ್ ಐತಿ. ಅಂದ್ರೆ ಲಾಸ್ಟ್ ನಾವು ಯಾವ್ದು ತುಂಬಿದ್ವಿ? ಇಲ್ಲಿ ನಾವು ತುಂಬಿರ್ತಕ್ಕಂಥದ್ದು ಯಾವ್ದ್ರಿ? ಲಾಸ್ಟ್ ಅಕ್ಷರ ಎಸ್. ಅಂದ್ರೆ ಆಪ್ಷನ್ ಒಳಗೆ ಎಸ್ ಇರಬೇಕು. ಇಲ್ಲಿ ಇಲ್ಲ, ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಮೊದಲನೇ ಅಕ್ಷರ ಇಲ್ಲಿ ಪಿ ಐತಿ, ಇಲ್ಲೂ ಕೂಡ ಪಿ ಐತಿ, ಇಲ್ಲೂ ಕೂಡ ಪಿ ಐತಿ, ಇಲ್ಲೂ ಕೂಡ ಪಿ ಐತಿ. ಎರಡನೇ ಅಕ್ಷರ ಇಲ್ಲಿ ಆರ್ ಐತಿ, ಇಲ್ಲೂ ಆರ್ ಐತಿ. ಹಾಗಿದ್ರೆ ಇಲ್ಲೂ ಕೂಡ 6 ಬರಿತೀವಿ, ಇಲ್ಲೂ ಕೂಡ 6 ಬರಿತೀವಿ. ಅಂದ್ರೆ ಮೊದಲು ಸ್ಟಾರ್ಟಿಂಗ್ ನಾವ್ ಏನ್ ಬರಿತೀವಿ ಅಂದ್ರೆ ಇಲ್ಲೂ 6 ಐತಿ. ಅಂದ್ರೆ ಆಪ್ಷನ್ ಒಳಗೂ ಏನಿರ್ಬೇಕು? 6 ಇರ್ಬೇಕು. ಇಲ್ಲಿ 6 ಇಲ್ಲ, ಆದ್ರೆ ನಮಗೆ ಕಂಟಿನ್ಯೂಸ್ ಆಗಿ 2 6 ಬರ್ತಾವ. 2 6 ಇರ್ತಕ್ಕಂಥ ಆಪ್ಷನ್ ಯಾವ್ದೈತಿ? ಬಿ ಅದ. ಅಥವಾ ನೆಕ್ಸ್ಟ್ 6 ಆಯ್ತು. ನೆಕ್ಸ್ಟ್ ಮೂರನೇ ಅಕ್ಷರ ಇಲ್ಲಿ ಕ್ಯೂ ಐತಿ, ಇಲ್ಲೂ ಕ್ಯೂ ಐತಿ. ಇಲ್ಲೂ ಕ್ಯೂ ಐತಿ. ನಾವೇನ್ ಬರ್ದು? ಮೊದಲ 6 ಬರ್ದು, ನೆಕ್ಸ್ಟ್ 6 ಬರ್ದು, ನೆಕ್ಸ್ಟ್ ಕ್ಯೂ ಬರ್ದು, ನೆಕ್ಸ್ಟ್ ಯಾವ್ದು ಬರ್ದು ರೀ? ಎಸ್ ಬರ್ದು. ಸರಿಯಾಗಿರ್ತಕ್ಕಂಥ ಆಪ್ಷನ್ ಯಾವ್ದ್ರಿ? RRQS ಆಗಿರ್ತದ. RRQS ಆಗಿರ್ತದ. ಓಕೆ, ಇದೊಂದು ಕ್ವಶನ್ಗೆ ಆನ್ಸರ್ ಹೆಂಗ್ ಬಿಡಿಸ್ಬೇಕಂತ ನಿಮಗೆ ಗುರ್ತಾಗಿತ್ತಂದ್ರೆ ಇನ್ನೊಂದ್ಸಲ ನೋಡ್ರಿ. ಫಸ್ಟ್ ಸ್ಟೆಪ್ ಕೊಟ್ಟಂತ ಸಂಖ್ಯೆ ಎಣಿಸ್ತೀವಿ. ಎಷ್ಟಾದ್ರು? 16 ಅದು. ನೆಕ್ಸ್ಟ್ ಇದನ್ನ ಏನ್ ಮಾಡಿದ್ವಿ? ಗ್ರೂಪ್ ಮಾಡಿದ್ವಿ. ಗ್ರೂಪ್ ಮಾಡಿ ನೆಕ್ಸ್ಟ್ ಎಲ್ಲೆಲ್ಲಿ ಸ್ಥಾನದಾಗ ಯಾವ ಸಂಖ್ಯೆಗಳದಾವ ಅವನ್ನ ಮ್ಯಾಚ್ ಅಪ್ ಮಾಡ್ತಾ ತುಂಬ್ತಾ ಬಂದ್ವಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಟೈಮರ್ ಕೂಡ ಸ್ಟಾರ್ಟ್ ಆಗುತ್ತೆ. ಆನ್ಸರ್ ಬಿಡ್ಸಕ್ ಟ್ರೈ ಮಾಡ್ರಿ. 30 ಸೆಕೆಂಡ್ ಇರ್ತದ.
ಓಕೆ, ರಿಮೈನಿಂಗ್ 20 ಸೆಕೆಂಡ್ಸ್. ಎಲ್ಲರೂ ಬೇಗ ಬೇಗ ಕಮೆಂಟಲ್ಲಿ ತಿಳಿಸ್ಬೇಕು ಆನ್ಸರ್ನ. ಎಸ್, ಓಕೆ, ಲಾಸ್ಟ್ 2 ಸೆಕೆಂಡ್ಸ್, ಟೈಮ್ಸ್ ಅಪ್. ಓಕೆ, ಎಷ್ಟು ಸಂಖ್ಯೆಗಳದಾವ? ಮೊದಲನೇ ಸ್ಟೆಪ್ ಏನ್ರಿ, ಎಷ್ಟು ಸಂಖ್ಯೆಗಳದಾವ ಅನ್ನೋದನ್ನ ಎಣಿಸ್ಬೇಕು. ಸೊ ಈಗ ಸಂಖ್ಯೆಗಳನ್ನ ಎಣಿಸುವಂತ ಒಂದು ಪ್ರಯತ್ನವನ್ನ ಮಾಡೋಣ. 1 2 3 4 5 6 7 8 9 10 11 12 13 14 15 16. ಎಷ್ಟು ಸಂಖ್ಯೆಗಳದಾವ್ರಿ? 16 ಅದಾವ. ಸೊ ಗುಂಪು ಹೆಂಗ್ ಮಾಡ್ಬೋದು ಅಂದ್ರೆ 4 4 ಮಾಡ್ಬೋದು. ಎಷ್ಟು ಮಾಡ್ಬೋದ್ರಿ? 4 4. ಸೊ 1 2 3 4, 1 2 3 4 4, ಲಾಸ್ಟ್ 4. ಸೊ ನೆಕ್ಸ್ಟ್ ಇಲ್ಲಿ ತುಂಬುದು ಇನ್ನೊಂದು ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಅದ. ಸೊ ಯಾವ ರೀತಿಯಾಗಿ ತುಂಬಬೇಕು ನೋಡ್ರಿ. ಸೊ ಲಾಸ್ಟ್ ಇಲ್ಲಿ ಡಬ್ಲ್ಯೂ ಐತಿ, ಇಲ್ಲೂ ಡಬ್ಲ್ಯೂ ಐತಿ, ಇಲ್ಲೂ ಡಬ್ಲ್ಯೂ ಐತಿ, ಸೊ ಇಲ್ಲೂ ಡಬ್ಲ್ಯೂ ಐತಿ. ಫಸ್ಟ್ ಇಲ್ಲಿ ಡಬ್ಲ್ಯೂ ಐತಿ, ಇಲ್ಲೂ ಡಬ್ಲ್ಯೂ ಐತಿ. ಹಾಗಿದ್ರ ಇಲ್ಲೂ ಕೂಡ ಡಬ್ಲ್ಯೂ ಬರ್ತದ, ಇಲ್ಲೂ ಕೂಡ ಡಬ್ಲ್ಯೂ ಬರ್ತದ, ಇಲ್ಲೂ ಕೂಡ ಡಬ್ಲ್ಯೂ ಬರ್ತದ. ನೆಕ್ಸ್ಟ್ ಸೆಕೆಂಡ್ ಅಕ್ಷರ ಇಲ್ಲಿ ಏನೈತಿ? ಎಕ್ಸ್ ಐತಿ. ಇಲ್ಲೂ ಕೂಡ ಎಕ್ಸ್ ಐತಿ. ಇಲ್ಲೂ ಕೂಡ ಏನ್ ಬರ್ತದ್ರಿ? ಎಕ್ಸ್ ಬರ್ತದ. ಇಲ್ಲೂ ಕೂಡ ಏನ್ ಬರ್ತದ್ರಿ? ಎಕ್ಸ್. ಮೂರನೇ ಅಕ್ಷರ ಯು ಐತಿ. ಇಲ್ಲೂ ಕೂಡ ಯು ಬರ್ದು, ಇಲ್ಲೂ ಕೂಡ ಯು ಬರ್ದು, ಇಲ್ಲೂ ಕೂಡ ಮೂರನೇ ಅಕ್ಷರ ಏನ್ ಬರ್ದ್ರಿ? ಯು ಬರ್ದು. ಸೊ ಮೊದಲನೇದು ಏನ್ ತುಂಬಿದ ನಾವು ಆಪ್ಷನ್ ಒಳಗ? ಎಕ್ಸ್. ಎರಡನೇದು ಏನ್ ತುಂಬಿದ್ರಿ? ಎಕ್ಸ್. ಮೂರನೇದು ಯು. ನಾಲ್ಕನೇದು ಡಬ್ಲ್ಯೂ. ಐದನೇದು ಡಬ್ಲ್ಯೂ. ಲಾಸ್ಟ್ ಯು. ಡಬಲ್ ಡಬ್ಲ್ಯೂ ಯು. ಯಾವ್ದ್ರಿ? ಡಬಲ್ ಡಬ್ಲ್ಯೂ ಯು. ಡಬಲ್ ಡಬ್ಲ್ಯೂ ಯು ಬರ್ತದ. ಆಪ್ಷನ್ ಸಿ ಅಂತ ಯಾರೆಲ್ಲ ಆನ್ಸರ್ ಮಾಡಿದ್ರು ಅವ್ರದ್ದೆಲ್ಲ ಏನಾಗಿದೆ? ಸರಿಯಾಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲೂ ಕೂಡ ನಿಮಗೆ ಟೈಮರ್ ಇರ್ತದೆ. ಸೊ ಟೈಮರ್ನ ನೋಡಿ ಆನ್ಸರ್ ಬಿಡ್ಸಕ್ ಟ್ರೈ ಮಾಡ್ರಿ. ಇಷ್ಟ ಒಂದು ಟೈಮ್ ಒಳಗೆ ನಿಮ್ದು ಕೂಡ ಆನ್ಸರ್ ಕವರ್ ಆಗಬೇಕು. ಓಕೆ, ರಿಮೈನಿಂಗ್ 5 ಸೆಕೆಂಡ್ಸ್. ಓಕೆ, ಇಸ್ ಟೈಮ್ ಈಸ್ ಓವರ್. ಸೊ ಮೊದಲನೇ ಸ್ಟೆಪ್ ಏನ್ ಮಾಡಬೇಕು? ಕೊಟ್ಟಂತ ಸಂಖ್ಯೆಗಳನ್ನ ಎಣಿಸ್ಬೇಕು. ಎಷ್ಟು ಸಂಖ್ಯೆಗಳದಾವ ಅನ್ನೋದನ್ನ ನೋಡ್ಬೇಕು. ನಾವೀಗ ಸಂಖ್ಯೆಗಳನ್ನ ಎಣಿಸೋಣ. 1 2 3 4 5 6 7 8 9 10 11 12 13 14 15. ಎಷ್ಟು ಅದಾವ್ರಿ? 15 ಅದಾವ. ಸೊ ಇಲ್ಲಿ ಗ್ರೂಪ್ ಹೆಂಗ್ ಮಾಡ್ಬೋದು ಅಂದ್ರೆ 3 5 ಮಾಡ್ರೆ ಪರ್ಫೆಕ್ಟ್ ಆಗಿ ಬಿಡಿಸ್ಬೋದು. ಸೊ ಗ್ರೂಪ್ ಮಾಡೋದಂತೂ ಪ್ಲಾನ್ ಆಯ್ತು. ಪ್ಲಾನ್ ಆದ ನಂತರ 3 3 3 3 ಆಯ್ತು. ನೆಕ್ಸ್ಟ್ ಅಲ್ಲಿ ತುಂಬುವಂತ ಒಂದು ಪ್ರಯತ್ನ ಮಾಡೋಣ. ತುಂಬುವಂತ ಪ್ರಯತ್ನ ಕರೆಕ್ಟ್ ಆಗಿ ಮಾಡಬೇಕು. ಸೊ ಎರಡನೇ ಅಕ್ಷರ ಏನದರಿ? ಬಿ. ಬಿ ಬಿ ಬಿ. ಇಲ್ಲೂ ಕೂಡ ಏನ್ ಬರ್ತದ? ಬಿ ಬರ್ತದ. ಲಾಸ್ಟ್ ಆಪ್ಷನ್ ಏನಿರ್ಬೇಕು? ಬಿ ಇರಬೇಕು. ಇಲ್ಲಿ ಇಲ್ಲ, ಇದು ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ನಾವೇನ್ ಮಾಡತ್ತ ಅನ್ನೋದು ನೋಡ್ರಿ ಕರೆಕ್ಟ್ ಆಗಿ. ಮೂರನೇ ಅಕ್ಷರ ಸಿ ಐತಿ. ಇಲ್ಲಿಯೂ ಸಿ ಐತಿ, ಇಲ್ಲಿಯೂ ಸಿ ಐತಿ, ಇಲ್ಲಿಯೂ ಸಿ ಐತಿ. ಅಂದ್ರ ಮೊದಲನೇ ಆಪ್ಷನ್ ಏನ್ ಬರಬೇಕು? ಸಿ ಬರಬೇಕು. ಇಲ್ಲಿ ಸಿ ಇಲ್ಲ. ಆಪ್ಷನ್ ಬಿ ಕರೆಕ್ಟ್ ಆಗಿರ್ತದ. ಏನಾಗಿರ್ತದ್ರಿ? ಆಪ್ಷನ್ ಬಿ ಕರೆಕ್ಟ್ ಆಗಿರ್ತದೆ. ರೀಸನಿಂಗ್ ಅನ್ನ ಇಷ್ಟು ಈಸಿಯಾಗಿ ನಾವು ಬಿಡಿಸ್ಬೋದು. ಸೊ ನಿಮ್ಗೆಲ್ಲರಿಗೂ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಸ್ಟ್ರಾಟಜಿ ಇರಬೇಕು. ನಾನು ನಿನ್ನೆ ದಿನ ಲಾಸ್ಟ್ ಕ್ಲಾಸ್ ಒಳಗೆ ಮ್ಯಾಥ್ಸ್ ಕ್ವಶನ್ ಪೇಪರ್ ಬಿಡಿಸ್ಬೇಕಾದ್ರೆ ಹೇಳಿದೆನು. ಸೊ ರೀಸನಿಂಗ್ ಅಂತೂ ಈಸಿ ಇರ್ತದ. ಎಲ್ಲರೂ 20ಕ್ಕೆ 20 ಕ್ವಶನ್ನ ಟಚ್ ಮಾಡಿ 20ಕ್ಕೆ 20 ಕರೆಕ್ಟ್ ಆಗಿ 40 ಮಾರ್ಕ್ಸ್ ಅಂತೂ ಇಲ್ಲಿ ಎಲ್ಲರೂ ತಗೋತಾರೆ ಮ್ಯಾಥ್ಸ್ ಇದು ರೀಸನಿಂಗ್ ಒಳಗೆ. ಆದ್ರೆ ಮ್ಯಾಥ್ಸ್ ಟಫ್ ಆಗ್ತಿರ್ತೈತಿ. ಸೊ ಮ್ಯಾಥ್ಸ್ ಒಳಗೆ ಯಾರು 20 ಔಟ್ ಆಫ್ 20 ಟಚ್ ಮಾಡ್ತಿರ್ಲ ಅವ್ರು ಮಾತ್ರ ಸೆಲೆಕ್ಷನ್ ಲಿಸ್ಟ್ ಒಳಗೆ ಹೆಸರು ಬರ್ತೈತಿ. ಯಾಕಂದ್ರೆ ಈ ಸಲ SSCGD ಎಕ್ಸಾಮ್ ಕನ್ನಡ ಒಳಗದ. ಸೊ 20 ಔಟ್ ಆಫ್ 20 ಬರ್ತಿರ್ಬೇಕು. ಸೊ ರೀಸನಿಂಗ್ ಅಂತೂ ವಿಚಾರ ಮಾಡಕ್ ಹೋಗ್ಬೇಡ್ರಿ. ಸೊ ನಾವು ಹಾಕಿದ್ದು ವಿಡಿಯೋಗಳನ್ನ ಚಾಪ್ಟರ್ ವೈಸ್ ಒಂದ್ಸಲ ನೋಡಿ ನೋಟ್ಸ್ನ ಕಲೆಕ್ಟ್ ಮಾಡ್ಕೊರಿ. ಇಲ್ಲಾಂದ್ರೆ ಸ್ಕ್ರೀನ್ಶಾಟ್ ತಕೊಂಡು ಸಪ್ರೇಟ್ ಒಂದು ಫೋಲ್ಡರ್ ಮಾಡ್ರೆ ಸಾಕು. ಲಾಸ್ಟ್ ಮೂಮೆಂಟ್ದಾಗ ಅಗದಿ ಈಸಿಯಾಗಿ ಮಾಡ್ಬೋದು. ಸೊ ನಾವು ಯಾವ್ದು ಚಾಪ್ಟರ್ ವೈಸ್ ಮಾಡತ್ತವಲ್ಲ, ಈಗೇನು ನಾವು ಮಾಡತ್ತವಲ್ಲ, ಇಂಥ ಕ್ವಶನ್ಸ್ ಪ್ರತಿ ವರ್ಷನೂ ಎಕ್ಸಾಮ್ ಒಳಗೆ ಬರುತ್ತಾವ, ಇನ್ನು ಮುಂದೂ ಬರ್ತಾವ. ಏನು ಕಾಳಜಿ ಮಾಡಕ್ ಹೋಗ್ಬೇಡ್ರಿ. 2003ರಿಂದನೂ ಕೂಡ SSC ಎಕ್ಸಾಮ್ ಒಳಗೆ ಈ ಒಂದು ಪ್ಯಾಟರ್ನ್ ಮೇಲೆ ಕ್ವಶನ್ಸ್ ಕೇಳತ್ತಾರ. ಇನ್ನು ಮುಂದೂ ಕೇಳ್ತಾರೋ, ಇವಾಗೂ ಕೇಳ್ತಾರೆ. ನೆಕ್ಸ್ಟ್ ಟೈಮ್ ಸ್ಟಾರ್ಟ್ ಆಗ್ತದೆ ನೋಡಿ.
ರಿಮೈನಿಂಗ್ 15 ಸೆಕೆಂಡ್. ಬೇಗ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ತಿಳಿಸ್ಬೇಕು. ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಕೂಡ ಯಾರಾದರೂ SSC GD ಆಗಿರ್ಬೋದು ಅಗ್ನಿವೀರ ಎಕ್ಸಾಮ್ ತಯಾರಿ ಮಾಡ್ತಿದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವರು ಕೂಡ ಒಂದು ಮನೆಯಲ್ಲೇ ಕುಳಿತು ಪ್ರಿಪ್ರೇಷನ್ ಮಾಡತ್ತಿದ್ರೆ ಈ ಒಂದು ವಿಡಿಯೋ ಭಾಳ ಅನುಕೂಲ ಆಗ್ತದೆ. ಓಕೆ, ಫಸ್ಟ್ ಸ್ಟೆಪ್ ಎಲ್ಲರಿಗೂ ಗುರ್ತದ. ನಾವೇನು ಮಾಡಬೇಕು, ನಂಬರ್ ಎಷ್ಟು ಅದಾವ ಅನ್ನೋದನ್ನ ಕೌಂಟ್ ಮಾಡಬೇಕು. 1 2 3 4 5 6 7 8 9 10 11 12 ಎಷ್ಟು ಅದಾವ್ರಿ? 12 ಅದಾವ. ಸೊ ಇದನ್ನ ಹೆಂಗೆ ಮಾಡ್ತಾನೆ ಅಂದ್ರೆ 4 3 ಮಾಡ್ತಾನೆ. ಸೊ ನನಗೆ ಹಿಂಗೆ ಮಾಡ್ಬೇಕತಿ ಮರ್ಜಿ ಬಂದೈತಿ ಮಾಡತ್ತನು. ಸೊ ಇದು 4, ಸೊ ಇದು 4, ಇವು 4 ಅದು. ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂದ್ರೆ ಈಗ ಕೊಟ್ಟಂತ ಮೊದಲೇ ಸಂಖ್ಯೆ ಇಲ್ಲಿ ಎ ಐತಿ. ಸೊ ಇಲ್ಲಿ ಕೂಡ ಎ ಬರೆಯೋಣ. ಸೊ ಇಲ್ಲಿ ಆಲ್ರೆಡಿ ಎ ಐತಿ. ನೆಕ್ಸ್ಟ್ ಆಪ್ಷನ್ ಒಳಗೆ ಎ ಇದ್ದಿದ್ದು ಬಿಟ್ಟು ಉಳಿದಿದ್ದೆಲ್ಲ ಕ್ಯಾನ್ಸಲ್ ಆದು. ನೆಕ್ಸ್ಟ್ ಎರಡನೇ ಅಕ್ಷರ ಇಲ್ಲಿ ಬಿ ಐತಿ. ಸೊ ಇಲ್ಲಿಯೂ ಬಿ ಬರ್ದು. ಸೊ ಇಲ್ಲಿ ಐತಿ ಎ ಡಬಲ್ ಬಿ ಎ ಡಬಲ್ ಬಿ ಎ ಡಬಲ್ ಬಿ ಎ ಅಂದ್ರೆ ಮೊದಲು ಯಾವ್ದು ಬರ್ದು ನಾವು ಬಿ ಬರ್ದು. ಎರಡನೇದು ಯಾವ್ದು? ಎ ಬಿ ಬಿ ಡಬಲ್ ಎ ಬಿ ಸಾರಿ ನೋಡ್ರಿ ಏನೇನು ಬರ್ದದು ನೋಡ್ರಿ. ನಾವೀಗ ಕರೆಕ್ಟಾಗಿ ಇನ್ನೊಂದ್ಸಲ ನೋಡಿಬಿಡೋಣ. ಸೊ ಆಪ್ಷನ್ ಮ್ಯಾಚ್ ಆಗೋತ್ತು. ಏನು ಮಿಸ್ಟೇಕ್ಸ್ ಮಾಡಿದ್ದೆವೋ ಅಥವಾ ಆಪ್ಷನ್ ರಾಂಗ್ ಅದ ನೋಡೋಣ. ಸೊ ಇಲ್ಲಿ ಎರಡನೇ ಅಕ್ಷರ ಬಿ ಐತಿ. ಸೊ ಇಲ್ಲೂ ಕೂಡ ಎರಡನೇ ಅಕ್ಷರ ಬಿ ಬರ್ದು. ನೆಕ್ಸ್ಟ್ ಇಲ್ಲಿ ಒಂದನೇ ಅಕ್ಷರ ಎ ಐತಿ, ಇಲ್ಲೂ ಬರ್ದು. ಲಾಸ್ಟ್ ಅಕ್ಷರ ಎ ಐತಿ. ಸೊ ನಾವು ಯಾವ್ದು ಬರ್ದಿದ್ದು ನೋಡ್ರಿ, ಬಿ ಎ ಬಿ. ಸೊ ಬಿ ಎ ಬಿ. ಸೊ ಇಲ್ಲಿ ಏನೋ ಸ್ವಲ್ಪ ಕರೆಕ್ಷನ್ ಆಗೈತಿ, ಆಗ್ಬೇಕಿತ್ತು. ಟೈಪ್ ಮಿಸ್ಟೇಕ್ಸ್ ಅದ. ಕ್ವಶನ್ ಒಳಗೆ ಕರೆಕ್ಷನ್ ಆಗ್ಬೇಕಿತ್ತು, ಆಗಿಲ್ಲ. ಟ್ರಾನ್ಸ್ಲೇಟ್ ಮಾಡುವಾಗ ನಮ್ದು ಕಡೆಯಿಂದ ಮಿಸ್ಟೇಕ್ಸ್ ಅದ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಫಸ್ಟ್ ಸ್ಟೆಪ್ ಏನು ಮಾಡಬೇಕಪ್ಪ ಅಂದ್ರೆ ಕೊಟ್ಟಂತ ಸಂಖ್ಯೆಗಳನ್ನ ಎಣಿಸ್ಬೇಕು. ಓಕೆ, ಅದೇ ರೀತಿ ಎಲ್ಲ ನಿಮ್ಮ ಸೋಷಿಯಲ್ ಮೀಡಿಯಾದಾಗ ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ದಾಗ ಈ ಒಂದು ವಿಡಿಯೋ ಲಿಂಕ್ನ ಶೇರ್ ಮಾಡಕ್ಕೆ ಪ್ರಯತ್ನ ಮಾಡಿ. ಕಂಜೂಸ್ತಾನ್ ಮಾಡಕ್ಕೆ ಹೋಗ್ಬೇಡ್ರಿ. ಓಕೆ, ಎಷ್ಟದ ನೋಡ್ರಿ ಕೊಟ್ಟಂತ ಸಂಖ್ಯೆ 1 2 3 4 5 6 7 8 9 10 11 12 13 14 15 16 ಎಷ್ಟದಾವು? 16 ಅದಾವು. ಸೊ 4 ಮಾಡ್ರೆ ಬಾರಿ ಆಗ್ತದೆ. 4 ಮಾಡಬೇಕು. ಸೊ 4 ನೆಕ್ಸ್ಟ್ 4. ಸೊ ಈಗ ಆದ ನಂತರ ನೆಕ್ಸ್ಟ್ ಮೊದಲನೇ ಅಕ್ಷರವನ್ನು ನೋಡ್ತಾ ಹೋಗಿ. ಮೊದಲನೇ ಅಕ್ಷರ ಆರ್ ಐತಿ, ಇಲ್ಲೂ ಕೂಡ ಆರ್ ಬರೀರಿ. ಇಲ್ಲೂ ಕೂಡ ಆರ್ ಐತಿ. ನೆಕ್ಸ್ಟ್ ಎರಡನೇ ಅಕ್ಷರ ಇಲ್ಲಿ ಟಿ ಐತಿ, ಇಲ್ಲೂ ಕೂಡ ಟಿ ಬರೀರಿ. ಸೊ ಮೊದಲನೇ ಆಪ್ಷನ್ ಬರ್ದೈತಿ, ಎರಡನೇ ಆಪ್ಷನ್ ಬರ್ದೈತಿ ಆರು. ಸೊ ಇಲ್ಲಿ ಟಿ ಅದ, ಇಲ್ಲಿ ಟಿ ಎಸ್ ಅದ, ಇಲ್ಲಿ ಎಸ್ ಅದ. ಸೊ ಇಲ್ಲಿ ಟಿ ಆರ್ ಅದ. ಆಪ್ಷನ್ ಸಿ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರು. ಒಂದ್ಸಲ ಕಮೆಂಟ್ ಬಾಕ್ಸ್ ಒಳಗೆ ರಾಮ್ ಅಂತ ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸ್ ಒಳಗೆ ರಾಮ್ ಅಂತ ಕಮೆಂಟ್ ಮಾಡಿ ಒಂದು ನಿಮ್ಮ ಅನಿಸಿಕೆಯನ್ನು ಹೇಳ್ಬೋದು. ಓಕೆ, ಸಾಕಷ್ಟು ಜನ ಒಂದು ವಿಡಿಯೋನ ನೋಡತ್ತೀರಿ. ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ, ಕಂಜೂಸ್ತನ ಮಾಡಕ್ಕೆ ಹೋಗ್ಬೇಡ್ರಿ. ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ಕ್ವಶನ್. ಟೈಮರ್ ಸ್ಟಾರ್ಟ್ ಆಗ್ತೈತಿ ಈಗ. ಎಲ್ಲರೂ ಬೇಗ ಬಿಡ್ಸಕ್ಕೆ ಟ್ರೈ ಮಾಡ್ರಿ. SSC GD ಲಯನ್ಸ್ ಕರಿಯರ್ ಅಕಾಡೆಮಿ ಮೂಡ್ಲಿ ಒಳಗೆ SSC GD ಬ್ಯಾಚ್ಗಳ ಸ್ಟಾರ್ಟ್ ಆಗಿದ್ದವು. ನಮ್ಮ ಸಂಸ್ಥೆಯಿಂದ ಪ್ರತಿ ವರ್ಷನೂ 200ಕ್ಕೂ ಹೆಚ್ಚು ಅಭ್ಯರ್ಥಿಗಳು SSC GD ಒಂದ್ಸಲ ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ. ಸ್ವಲ್ಪ ಜನ ಬಂದು ಫಿಸಿಕಲ್ ಕ್ಲಿಯರ್ ಮಾಡ್ತಾರೆ. ಸ್ವಲ್ಪ ಜನ ಪರ್ಟಿಕ್ಯುಲರ್ಲಿ ಮೆಡಿಕಲ್ಗೆ ಅಷ್ಟೇ ಬಂದಿರ್ತಾರೆ. ಕೊಟ್ಟಂಥ ಸಂಖ್ಯೆಗಳು ಎನ್ಸ್ರಿ 1 2 3 4 5 6 7 8 9 10 11 12 13 14 15 16. ಸೊ 16 ಬಂದಾವಂದ್ರೆ 4. ಸೊ ಗ್ರೂಪ್ ಅಂತೂ ಮಾಡಿದ್ವಿ. 4 ನೆಕ್ಸ್ಟ್ 4 ನೆಕ್ಸ್ಟ್ ಲಾಸ್ಟ್ ಏನದ ನೋಡ್ರಿ, ಲಾಸ್ಟ್ ಎ ಅದ. ಸೊ ಇಲ್ಲೂ ಕೂಡ ಎ ಬರ್ಬೇಕು. ಈಗ ಲಾಸ್ಟ್ ಎ ಬರ್ದ್ವಿ. ಸೊ ಎಷ್ಟನೇ ಇದ್ರಿದೆ? 1 2 3 4ನೇ ಆಪ್ಷನ್ ಏನಿರಬೇಕು? ಎ ಇರಬೇಕು. 1 2 3 ಇಲ್ಲೂ ಎ ಐತಿ, ಇಲ್ಲೂ ಎ ಐತಿ. ಸೊ ಇಲ್ಲಿಲ್ಲ. ಸೊ ನೆಕ್ಸ್ಟ್ ಎಲ್ಲ ಕಡೆನೂ ಎ ಅದ, ಎಲ್ಲ ಕಡೆನೂ ಬಿ ಅದ.
ಸೊ ಲಾಸ್ಟ್ ಚೆಕ್ ಮಾಡಿಬಿಡೋಣ ಆನ್ಸರ್ ಗೊತ್ತಾಗ್ತದೆ. ಎರಡನೇ ಅಕ್ಷರ ಏನದ ರೀ, ಮತ್ತು ಲಾಸ್ಟ್ನ ಎರಡನೇ ಅಕ್ಷರ ಎ, ಇಲ್ಲೂ ಎ. ಸೊ ಇಲ್ಲೂ ಕೂಡ ಲಾಸ್ಟ್ನ ಎರಡನೇ ಅಕ್ಷರ ಎ. ಸೊ ಲಾಸ್ಟ್ ಆಪ್ಷನ್ ಏನಿರಬೇಕು, ಎ ಇರಬೇಕು. ಇದು ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಇಲ್ಲಿ ಡಬಲ್ ಎ ಇದೆ, ಇಲ್ಲೂ ಕೂಡ ಡಬಲ್ ಎ ಇದೆ. ಸೊ ನಾವೇನು ಮಾಡೋಣ ಅಂದರೆ ಈಗ ಮೂರನೇ ಅಕ್ಷರ ನೋಡೋಣ. ಫಸ್ಟ್ದಿಂದ ಎರಡನೇ ಅಕ್ಷರ ಏನಿರಬೇಕು, ಬಿ ಇರಬೇಕು. ಅಂದ್ರೆ ಬಿ ಡಬಲ್ ಎ ಆಪ್ಷನ್ ಒಳಗೆ ಕರೆಕ್ಟ್ ಆಗ್ತದೆ. ಇಲ್ಲೆಲ್ಲ ತ್ರಿಬಲ್ ಎ ಇದಾವ. ಸೊ ಇದು ಬಿ ಡಬಲ್ ಎ ಇದೆ. ಸೊ ಇಷ್ಟು ಈಸಿಯಾಗಿ ಟ್ರಿಕ್ಸ್ ಯೂಸ್ ಮಾಡಿ ಆನ್ಸರ್ ಬಿಡಿಸ್ಬೇಕು. ಲೆಕ್ಕ ತಿಳಿದಿತ್ತಂದ್ರೆ ಜೈ ಜೈ ಶ್ರೀರಾಮ್ ಏನ್ರಿ, ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಜೈ ಶ್ರೀರಾಮ್ ಅಂತ ಆನ್ಸರ್ಕ ಆಪ್ಷನ್ ಹಾಕಿ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ಕಲರ್ ಕೂಡ ಚೇಂಜ್ ಮಾಡಿದ್ದೇನೆ. ಓಕೆ, ನೆಕ್ಸ್ಟ್ 8ನೇ ಕ್ವಶನ್. ಟೈಮರ್ ಕೂಡ ಸ್ಟಾರ್ಟ್ ಆಗಿದೆ, ಬಿಡ್ಸಕ್ಕೆ ಟ್ರೈ ಮಾಡ್ರಿ. ಲಾಸ್ಟ್ ರಿಮೈನಿಂಗ್ 12 ಸೆಕೆಂಡ್. ಬೇಗ ಬೇಗ ಬಿಡಿಸಿ ಆನ್ಸರ್ ಕಮೆಂಟ್ ಒಳಗೆ ಹೇಳಿ. ಓಕೆ, ಎಷ್ಟು ಅದಾವ ನೋಡ್ರಿ, ಎಷ್ಟು ಸಂಖ್ಯೆಗಳದಾವ ನೋಡ್ರಿ. ಫಸ್ಟ್ 1 2 3 4 5 6 7 8 9 10 11 12. 12 ಇದ್ರೆ ನಾವೇನು ಮಾಡ್ಬೇಕು ಈಗ, 3 4 ಮಾಡಬೇಕು. ಎಷ್ಟು ರೀ, 3 4 3, ನೆಕ್ಸ್ಟ್ 3, ನೆಕ್ಸ್ಟ್ 3, ನೆಕ್ಸ್ಟ್ 3 ಮಾಡಿದ್ವಿ. ನೆಕ್ಸ್ಟ್ ಎ ಬಿ. ಸೊ ಮೊದಲನೇ ಅಕ್ಷರ ಎದ, ಇಲ್ಲೂ ಕೂಡ ಎ ಬರೀರಿ, ಎ ಐತಿ ಆಯಿತು. ಎರಡನೇ ಅಕ್ಷರ ಬಿ, ಬಿ. ಸೊ ಇಲ್ಲೂ ಕೂಡ ಎರಡನೇ ಅಕ್ಷರ ಬಿ ಬಂತು. ಸೊ ನೆಕ್ಸ್ಟ್ ಲಾಸ್ಟ್ ಏನದ ರೀ, ಎ ಅದ. ಸೊ ಇಲ್ಲೂ ಎ ಬರೀರಿ, ಆಪ್ಷನ್ ಒಳಗೆ ಲಾಸ್ಟಕ್ಕೆ ಎ ಇರಬೇಕು, ಇಲ್ಲಿ ಇಲ್ಲ, 2 ಉಳಿದು. ನೆಕ್ಸ್ಟ್ ಲಾಸ್ಟ್ ಏನದ ರೀ, ಎ ಅದ. ಸೊ ಎ ಬಾಜು ಮತ್ತೇನಿರಬೇಕು, ಎ ಇರಬೇಕು. ನೆಕ್ಸ್ಟ್ ಬಿ ಡಬಲ್ ಎ ಬರ್ತದೆ ರೀ, ಲಾಸ್ಟ್ ಎ ಬರ್ದು, ನೆಕ್ಸ್ಟ್ ಇ ಎ ಬರ್ದು, ನೆಕ್ಸ್ಟ್ ಇ ಬರ್ದು. ಅಂದ್ರೆ ಏನ್ರಿ, ಬಿ ಡಬಲ್ ಎ. ಆಪ್ಷನ್ ಯಾವ್ದದ, ಸಿ ಅದ. ಆಪ್ಷನ್ ಸಿ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್. ತಿಳಿದಿತ್ತಂದ್ರೆ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ, ರಾಮ್ ರಾಮ್ ಅಂತ ಹಾಕಬೇಕು, ಕಂಜೂಸ್ತಾನ ಮಾಡಕ್ಕೆ ಹೋಗ್ಬೇಡಿ. ಇದಾಗ್ಲಿಕ್ಕಂದ್ರೆ ನಿಮ್ಗೆ ಯಾವ ದೇವ್ರ ಇಷ್ಟ ಅದಲ್ಲ, ದೇವ್ರ ಹೆಸರು ಕಮೆಂಟ್ ಒಳಗೆ ತಿಳಿಸಿ. ಓಕೆ, ನೆಕ್ಸ್ಟ್ 9th one. ಓಕೆ, ಎಷ್ಟು ಸಂಖ್ಯೆ ಇದಾವೆ ಎನ್ಸ್ರಿ ಫಸ್ಟ್. 1 2 3 4 5 6 7 8 9 10 11 12 13 14 15. ಎಷ್ಟು ಅದಾವ್ರಿ, 15 ಅದಾವ. ಸೊ ಸಿಂಪಲ್ ಆಗಿ 3 5 ಮಾಡ್ಬೋದು. 3, ನೆಕ್ಸ್ಟ್ 3, ನೆಕ್ಸ್ಟ್ 3, ನೆಕ್ಸ್ಟ್ 3, 3 5 ಮಾಡಿದ್ವಿ. ಸೊ 5 ಆದ ನಂತರ ನೆಕ್ಸ್ಟ್ ಏನು ಕರೆಕ್ಟ್ ಆಯ್ತು ನೋಡ್ರಿ, ಇಲ್ಲಿ ಎಂ ಬರ ಐತಿ. ಸೊ ಇಲ್ಲಿ ಎಂ ಬರ ಐತಿ. ನೆಕ್ಸ್ಟ್ ಓಕೆ, ಇಲ್ಲಿ ಏನದ ಲಾಸ್ಟ್ ಬಿ ಅದ. ಯಾವ ರೀತಿ ಬಿಡಿಸ್ಬೇಕು ನೋಡ್ರಿ, ಈಗ ಏನು ಲಾಜಿಕ್ ಏನು ವಿಚಾರ ಆಗೈತಿ. ಸೊ ಒಂದ್ಸಲ ಏನು ಮಾಡ್ರಿ, ಹಿಂಗೆ ಬಂದು ಅಂದ್ರೆ ಇದು ಫಸ್ಟ್ನೇದು ಒಂದು ಬಿಡ್ರಿ, ಇದು ಬಿಡ್ರಿ. ನೆಕ್ಸ್ಟ್ ಇಲ್ಲಿ 3 ತಗೋರಿ, ಇಲ್ಲಿಯೂ 3 ತಗೋರಿ, ನೆಕ್ಸ್ಟ್ ಇಲ್ಲಿಯೂ 3 ತಗೋರಿ, ನೆಕ್ಸ್ಟ್ ಇದು ಬಿಡ್ರಿ. ಸೊ ಇವಾಗ ಯಾವ್ದು ಸಿಂಕ್ ಆಗ್ತದೆ ನೋಡ್ರಿ, ಬಿ ಎಂ ಬಿ. ನೆಕ್ಸ್ಟ್ ಇಲ್ಲಿ ಏನದ ರೀ, ಎ ಎಂ ಬಿ ಅದ. ನೆಕ್ಸ್ಟ್ ಇಲ್ಲಿ ಗ್ಯಾಪ್ ಅದ. ಸೊ ಇಲ್ಲಿ ಎ ಬರಬೇಕು. ಸೊ ಕಂಪಲ್ಸರಿ ಇಲ್ಲಿ ಬಿ ಇತ್ತು, ಇಲ್ಲಿ ಎ ಐತಿ, ನೆಕ್ಸ್ಟ್ ಇಲ್ಲಿಯೂ ಎ ಐತಿ. ಸೊ ಇಲ್ಲಿಯೂ ಕೂಡ ಏನು ಬರಿಬೋದು, ಎ ಎಂ ಬಿ ಅಂತ ಬರಿಬೋದು, ಎ ಎಂ ಬಿ. ನೆಕ್ಸ್ಟ್ ಇಲ್ಲಿ ಕೂಡ ಏನು ಬರಿಬೋದು, ಎಂ ಬರಿಬೋದು. ಸೊ ಮೊದಲು ಯಾವ್ದು ಬರ್ತದ್ದು ನಾವು, ಎಂ. ನೆಕ್ಸ್ಟ್ ಯಾವ್ದು ಬರ್ತದ್ದು, ಬಿ. ನೆಕ್ಸ್ಟ್ ಯಾವ್ದು ಬರ್ತದ್ದು ರೀ, ಎ. ನೆಕ್ಸ್ಟ್ ಯಾವ್ದ, ಬಿ. ನೆಕ್ಸ್ಟ್ ಯಾವ್ದ, ಎಂ. ಆಪ್ಷನ್ ಒಳಗೆ ಐತಿ ನೋಡ್ರಿ, ಎಂ ಬಿ ಎ, ಎಂ ಬಿ ಎ,
ನೆಕ್ಸ್ಟ್ ಯಾವ್ದು ಬರ್ತೈತಿ ನೋಡ್ರಿ, ಸಾರಿ MBA BM ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ಸೊ ಮತ್ತೆ ಸ್ವಲ್ಪ ಲಾಜಿಕ್ ಚೇಂಜ್ ಆಗ್ತಿರ್ತದೆ, ನೆಕ್ಸ್ಟ್ ಪ್ಯಾಟರ್ನ್ ಬಿಡಿಸಿ ಕೂಡಲೇ ಗೊತ್ತಾಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಓಕೆ, ಹೆಂಗೆ ಬಿಡಿಸ್ಬೇಕು ಇದನ್ನ? ಸೊ 3 ಗ್ರೂಪ್ ಮಾಡೋಣ. ಸೊ ಆಲ್ರೆಡಿ ನಮಗೆಲ್ಲ ಗುರ್ತಾಗೈತಿ. 3 ನೆಕ್ಸ್ಟ್ 3 ನೆಕ್ಸ್ಟ್ 3 ಇಷ್ಟು ಆದ ನಂತರ ಇಲ್ಲಿ ಎಲ್, ಇಲ್ಲಿ ಎಮ್, ಇಲ್ಲಿ ಎಲ್ ಐತಿ. ನೆಕ್ಸ್ಟ್ ಇಲ್ಲಿ ಏನು ಬರಬೇಕು? ಎಮ್ ಬರಬೇಕು. ನೆಕ್ಸ್ಟ್ ಇಲ್ಲಿಯೂ ಎಮ್ ಅದ, ಎಲ್ ಎಮ್ ಎನ್ ಆಯಿತು. ನೆಕ್ಸ್ಟ್ ಇಲ್ಲಿ ಎನ್ ಐತಿ, ಇಲ್ಲಿ ಎಮ್ ಬರ್ದು ಎಲ್ ಎಮ್ ಏನಿತ್ತಂದ್ರೆ ಎಲ್ ಎಮ್ ಎನ್ ಐತಿ. ನೆಕ್ಸ್ಟ್ ಎನ್ ಎಮ್ ಎಲ್ ಆಗೈತಿ. ನೆಕ್ಸ್ಟ್ ಇಲ್ಲಿ ಕೂಡ ಎನ್ ಎಮ್ ಎಲ್ ಆಗ್ತದೆ. ಸೊ ಆಪ್ಷನ್ ಏನು ಬಂತು? ಎಮ್ ಎನ್ ಎನ್ ಎಮ್ ಎನ್ ಎಮ್ ಡಬಲ್ ಎನ್ ಎಮ್ ಬರ್ತದೆ, ಎಮ್ ಡಬಲ್ ಎನ್ ಎಮ್ ಬರ್ತದೆ. ಸೊ ಇಲ್ಲಿ ಏನಾಗೈತೆ ಅಂದ್ರೆ ಪ್ಯಾಟರ್ನ್ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಎಲ್ ಎಮ್ ಎನ್ ಅಂತ ಒಂದು ಕೊಟ್ಟಾನು, ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟಾನು? ಎನ್ ಎಮ್ ಎಲ್ ಕೊಟ್ಟಾನು. ಒಮ್ಮೆ ಎಲ್ ಎಮ್ ಎನ್ ಕೊಟ್ಟಾನು, ಒಮ್ಮೆ ಎನ್ ಎಮ್ ಎಲ್ ಕೊಟ್ಟಾನು. ಮತ್ತು ನೆಕ್ಸ್ಟ್ ಎಲ್ ಎಮ್ ಎನ್ ಕೊಟ್ಟಾನು, ನೆಕ್ಸ್ಟ್ ಮತ್ತು ಎನ್ ಎಮ್ ಎಲ್ ಕೊಟ್ಟಾನು. ಸೊ ಈ ಪ್ಯಾಟರ್ನ್ದಾಗ ಚೇಂಜ್ ಆಗಿದೆ. ಲಾಸ್ಟದು ಕೂಡ ಇದೇ ಒಂದು ಪ್ಯಾಟರ್ನ್ದಾಗ ಸಿಂಕ್ ಆಗ್ತಿತ್ತು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸ್ವಲ್ಪ ಹೋಗ್ತಾ ಹೋಗ್ತಾ ಸ್ವಲ್ಪ ಹೆಚ್ಚಿಗೆ ಮಾಡ್ತಾ ಹೋಗೋಣ ಕ್ವಶನ್ದು ಲೆವೆಲ್. ಓಕೆ, ಟ್ರೈ ಮಾಡ್ರಿ. ಓಕೆ, ಸರಿ ನೋಡ್ರಿ. ಇಲ್ಲಿ ಎಷ್ಟು 4ರಂತೆ ಹೊಡ್ಕೋಣ. ಸೊ 4 4 4. ಸೊ 4ರಂತೆ ಗ್ರೂಪ್ ಮಾಡಿದ್ವಿ. ಮಾಡಿದ ನಂತರ ಮೊದಲ ಇಲ್ಲಿ 2 ಕಡೆ ಎ ಅದಾವು. ಸೊ ಇಲ್ಲಿ ಕೂಡ ಎ ಬರೆದ್ವಿ. ನೆಕ್ಸ್ಟ್ ಇಲ್ಲಿ ಬಿ ಐತಿ, ಲಾಸ್ಟ್ ಕೂಡ ಏನದ ರೀ? ಬಿ ಅದ. ಸೊ ನಾವೇನು ಟ್ರೈ ಮಾಡುತ್ತೇವೆ ಈಗ? ಡಬಲ್ ಬಿ ಎ ಆಪ್ಷನ್ ಒಳಗೆ ಏನಿರಬೇಕು? ಡಬಲ್ ಬಿ ಎ ಇರ್ತಕ್ಕಂಥದ್ದು ಯಾವುದದ ರೀ? ಆಪ್ಷನ್ ಸಿ ಅದ. ಭಾಳ ಟೆನ್ಷನ್ ತಗೋತಕ್ಕಂಥ ಅವಶ್ಯಕತೆ ಇಲ್ಲ, ನೋಡಿದ ಕೂಡಲೇ ಬರಿಬೋದು. ನೆಕ್ಸ್ಟ್ ಕ್ವಶನ್ಗೆ ಟೈಮರ್ ಸ್ಟಾರ್ಟ್ ಆಯಿತು, ಟ್ರೈ ಮಾಡಿ. ಸೊ ಯಾರಾದರೂ ನಿಮ್ಮ ಸ್ನೇಹಿತರು SSC GD ಫಿಸಿಕಲ್ ಟ್ರೈ ಮಾಡತ್ತಿರಿಂದ ನಮ್ಮ ಸಂಸ್ಥೆ ಒಳಗೆ ಫಿಸಿಕಲ್ ಬ್ಯಾಚ್ ಸ್ಟಾರ್ಟ್ ಆಗಿದ್ದಾವೆ. ಅದೇ ರೀತಿ ಅಗ್ನಿವೀರ ಫಿಸಿಕಲ್ ಬ್ಯಾಚ್ ಕೂಡ ಸ್ಟಾರ್ಟ್ ಆಗಿರ್ತವೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಯಾರಾದರೂ ಕೇರೆ ಹೇಳ್ರಿ. ನೆಕ್ಸ್ಟ್ 3 ನೆಕ್ಸ್ಟ್ 3 ಅಂತ ಡಿವೈಡ್ ಮಾಡಿದ್ವಿ. 3 ಅಂತ ಡಿವೈಡ್ ಮಾಡಿದಾಗ ನೆಕ್ಸ್ಟ್ ಲಾಸ್ಟ್ ಬಿ ಅದ. ಸೊ ಇಲ್ಲಿ ಕೂಡ ಏನು ಬರಿಬೇಕು? ಬಿ ಬರಿಬೇಕು. ಎಲ್ಲ ಕಡೆ ಲಾಸ್ಟ್ ಬಿ ಆಯಿತು. ನೆಕ್ಸ್ಟ್ ಎರಡನೇ ಅಕ್ಷರ ಎಲ್ಲಿಯೂ ಇಲ್ಲ. ಮೊದಲನೇ ಅಕ್ಷರ ಏನದ ರೀ? ಎ ಅದ. ಇಲ್ಲಿಯೂ ಎ ಅದ. ಸೊ ಇಲ್ಲಿಯೂ ಎ ಅದ ಆಯಿತು. ನಡುವಿನ ಅಕ್ಷರ ಬಿ ಐತಿ. ಸೊ ಇಲ್ಲಿಯೂ ಬಿ ಬರೆದ್ರಿ. ನೆಕ್ಸ್ಟ್ ಇಲ್ಲಿಯೂ ಬಿ ಬರೆದ್ರಿ. ಸೊ ಇಲ್ಲಿಯೂ ಬಿ ಬರೆದ್ರಿ. ನಾವು ಏನು ತುಂಬಿದ್ದು? ಮೊದಲು ಬಿ, ನೆಕ್ಸ್ಟ್ ಬಿ, ನೆಕ್ಸ್ಟ್ ಎ, ಬಿ ಎ, ಬಿ ಎ, ನೆಕ್ಸ್ಟ್ ಡಬಲ್ ಬಿ. ಸೊ ಬಿ ಎ ಡಬಲ್ ಬಿ ಆಪ್ಷನ್ ಡಿ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರು. ಸೊ ಶಾರ್ಟ್ಕಟ್ ಒಳಗೆ ಸ್ವಲ್ಪ ಜನ ಹೇಳಿದಿರಿ. ಮತ್ತೊಂದು ಸಲ ಎಲ್ಲರೂ ರಾಮ್ ಅಂತ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ. ಇದಕ್ಕೆ ನಿಮ್ಗೆ ಯಾವ ದೇವರು ಇಷ್ಟ ಅದನ್ನಾದರೂ ತಿಳಿಸಿ. ಅದೇ ರೀತಿ ಇನ್ಸ್ಟಾಗ್ರಾಮ್ ಒಳಗೆ ಭರ್ತೇಶ್ ಮುಗ್ಲಿಗೆ ಅಂತ ನಮ್ದು ಇನ್ಸ್ಟಾಗ್ರಾಮ್ ಐಡಿ ಅದ. ಸೊ ಅಲ್ಲಿಯೂ ಕೂಡ SSC GDಗೆ ಸಂಬಂಧಪಟ್ಟಿರ್ತಕ್ಕಂಥ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀವಿ. ಅದನ್ನು ಕೂಡ ಫಾಲೋ ಮಾಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಒಂದು ಐಡಿನ ಶೇರ್ ಮಾಡಿ. ಭರ್ತೇಶ್ ಮುಡ್ಲಿಗೆ ಅಂತಕ್ಕಂಥ ಒಂದು ವಾಟ್ಸಪ್ ಚಾನಲ್ ಒಳಗೆ
ಇದು ಬಿಡಿಸಿರ್ತಕ್ಕಂಥ ಎಲ್ಲ ಕ್ಲಾಸ್ PDF ನಾವು ಅಲ್ಲಿ ಏನು ಮಾಡ್ತಿರ್ತೀವಿ, ಶೇರ್ ಮಾಡ್ತಿರ್ತೀವಿ. ಭರ್ತೇಶ್ ಮುಡಲ್ಗಿ, ಯಾವ್ದ್ರಿ, ಭರ್ತೇಶ್ ಮುಡಲ್ಗಿ ಅಂತಕ್ಕಂಥ ವಾಟ್ಸಪ್ ಚಾನಲ್ ಒಳಗೆ ನಾವೆಲ್ಲ ಕ್ಲಾಸದ ಲಿಂಕ್ಗಳನ್ನ ಶೇರ್ ಮಾಡ್ತಿರ್ತೀವಿ. ನೆಕ್ಸ್ಟ್ PDF ಕೂಡ ಶೇರ್ ಮಾಡ್ತಿರ್ತೀವಿ. ನೆಕ್ಸ್ಟ್ ಟೈಮರ್ ಸ್ಟಾರ್ಟ್ ಆಗುತ್ತೆ, ಬಿಡ್ಸಕ್ಕೆ ಟ್ರೈ ಮಾಡ್ರಿ. ರಿಮೈನಿಂಗ್ 13 seconds. ಬೇಗ ಎಲ್ಲರೂ ಆನ್ಸರ್ನ ಕಮೆಂಟಲ್ಲಿ ತಿಳಿಸ್ಬೇಕು. ಓಕೆ, ಎಸ್ ಓಕೆ. ಏನದಪ್ಪ ನೋಡ್ರಿ, ಕ್ವಶನ್ ಭಾಳದ 4 ರಂಗ್ ಹೊಡ್ಕೊಂಡ್ಬಿಡೋಣ. ಸೊ 4 4 4 ಆಯಿತು. ಇಷ್ಟಾದ ನಂತರ ಮೊದಲನೇ ಅಕ್ಷರ ಇಲ್ಲಿ ಎಮ್ ಐತಿ. ಸೊ ಇಲ್ಲಿ ಕೂಡ ಎಮ್ ಬರೆದ್ರಿ. ಆಪ್ಷನ್ ಒಳಗೆ ಎಲ್ಲ ಕಡೆನೂ ಎಮ್ ಅದ, ಸೊ ಏನೂ ಯೂಸ್ ಇಲ್ಲ. ಎರಡನೇ ಆಪ್ಷನ್ ಲಾಸ್ಟ್ ಎಲ್ಲ ಕಡೆನೂ ಎನ್ ಅದ. ಸೊ ಎನ್ ಚೆಕ್ ಮಾಡ್ರಿ. ಇಲ್ಲಿ MP ಅದ, ಸೊ ಇಲ್ಲೆಲ್ಲ ಕಡೆ MN ಅದ. ಸೊ ಇದಂತೂ ಹೋಯ್ತು. ನೆಕ್ಸ್ಟ್ ಮೂರನೇ ಅಕ್ಷರ P ಅದ. ಸೊ ಇಲ್ಲಿ P ಬಂತು. MNF. ಸೊ MNO ಅದ, ಇದು ಹೋಯ್ತು. MNF ಆಯಿತು. ನೆಕ್ಸ್ಟ್ ಮೊದಲನೇ ಅಕ್ಷರ ಏನು ಬರ್ತದೆ, ಎಮ್ ಬರ್ತದೆ. ಸೊ ಇಲ್ಲಿ ಕೂಡ ಎಮ್ ಬರ್ದ್ರಿ. MNP ಎಮ್ ಬರಬೇಕು, ಇಲ್ಲಿ ಬಂದಿಲ್ಲ. ಆಪ್ಷನ್ ಎ ಕರೆಕ್ಟ್ ಆಯಿತು. MNF ಎಮ್. ಸೊ ಇಷ್ಟು ಈಸಿಯಾಗಿ ಬಿಡಿಸ್ಬೋದು. ಸೊ ಇದು ತಿಳಿದಿತ್ತಂದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಕಂಜೂಸ್ತಾನ ಮಾಡಕ್ಕೆ ಹೋಗ್ಬೇಡ್ರಿ. ಸಾಕಷ್ಟು ಜನ ವಿಡಿಯೋ ನೋಡತ್ತೀರಿ, ಒಂದು ಲೈಕ್ ಮಾಡಿ. ನೆಕ್ಸ್ಟ್ 14th ಟೈಮರ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಮಾಡ್ರಿ ಬಿಡ್ಸಕ್ಕೆ. ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ಮೆಂಟ್ ಮಾಡ್ತೀವಿ ನಾವು. ನಮ್ಮ ಹತ್ರ ಬಂದಾಗ ಏನೂ ಬೇಸಿಕ್ ಇಲ್ಲ ಅಂದ್ರೂ ಕಾಳಜಿ ಮಾಡಬೇಡ್ರಿ. ಪೂರಾ ಬೇಸಿಕ್ 0 ಅದಾನಂದ್ರೆ ಹುಡುಗ, ಅವನು ಕೂಡ ನಾವು ಅಡ್ವಾನ್ಸ್ ಲೆವೆಲ್ ಪ್ರಾಬ್ಲಮ್ಸ್ ಬಿಡಿಸೋಂಗೆ ರೆಡಿ ಮಾಡ್ತೀವಿ. ಇವಾಗ ಈ ಒಂದು ವಿಡಿಯೋ ನೋಡ್ರಿ, ನಿಮ್ಗೆ ಗುರ್ತಾಗಿರ್ಬೇಕು ಎಷ್ಟು ಬೇಸಿಕ್ದಿಂದ ನಾವು ಹೇಳತ್ತೀವಿ ಅಂತೇಳಿ. ಓಕೆ ನೋಡ್ರಿ, ಎಷ್ಟು ಅದಾವ್ರಿ ಇವ 12 ಅದಾವ. ಸೊ 4 3 ಮಾಡಿಬಿಡೋಣ. 4 ನೆಕ್ಸ್ಟ್ 4 ಆಯಿತು. ಲಾಸ್ಟ್ ಅಕ್ಷರ ಸಿ ಐತಿ. ಇಲ್ಲೂ ಸಿ ಬಂತು, ಇಲ್ಲೂ ಸಿ ಬಂತು. ಅಂದ್ರೆ ಲಾಸ್ಟಿಂದ 2 ಸಿ ಇರಬೇಕು. ಸೊ ಇಲ್ಲಿ 2 ಬಿ ಅದಾವ, ಇಲ್ಲಿ 2 ಎ ಅದಾವ, ಇಲ್ಲಿ 2 ಬಿ ಅದಾವ. ಆಪ್ಷನ್ ಏನಾಯ್ತು, ಬಿ ಕರೆಕ್ಟ್ ಆಯಿತು. ಆಪ್ಷನ್ ಬಿ ಕರೆಕ್ಟ್ ಆಯ್ತು. ನಾ ಎಷ್ಟು ಶಾರ್ಟ್ ಟೈಮ್ದಾಗ ಎಷ್ಟು ಸ್ಪೀಡ್ ಬಿಡಿಸತ್ತನು ನೀವು ಹಂಗೆ ಬಿಡಿಸೋಂಗೆ ರೆಡಿ ಆಗ್ತೀರಿ. ಈ ವಿಡಿಯೋ 2 ಸಲ ನೋಡ್ರಿ ಅಂತ. ಓಕೆ, ನೆಕ್ಸ್ಟ್ ಟೈಮರ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಮಾಡಕ್ಕೆ ಬಿಡ್ಸಕ್ಕೆ. Remaining 4 seconds. Okay, ಎಸ್ ಬಿಡ್ಸೋಣ. ಎಷ್ಟು 4 ರಂಗ್ ಹೊಡಿತೀನಿ. 4 ನೆಕ್ಸ್ಟ್ 4 ನೆಕ್ಸ್ಟ್ 4. ಓಕೆ, ಸೊ ಮೊದಲನೇ ಅಕ್ಷರ, ಎರಡನೇ ಅಕ್ಷರ ಏನದ, ಸಿ ಅದ. ಸಿ ಬರ್ರಿ. ಲಾಸ್ಟ್ ಅಕ್ಷರ ಏನದ, ಎ ಅದ. ಸೊ ಆಪ್ಷನ್ ಒಳಗೆ ಮೊದಲ AC ಇರಬೇಕು. ಯಾವ್ದಿರಬೇಕು, AC ಇರಬೇಕು. ಇಲ್ಲಿ BC, ಇದು CB, ಇದು CC, ಇದು ಆನ್ಸರ್ ಎ. ಓಕೆ, ಸೊ ಇಷ್ಟು ಕ್ವಶನ್ಸ್ ಬರ್ತಿರ್ತಾವ ಅಂದ್ರೆ ಭಾಳ ಈಸಿ ಕ್ವಶನ್ಸ್ ಇರ್ತಾವ, ನೋಡ್ಬೋದು. ಲಾಸ್ಟ್ ಟೈಮರ್ ಸ್ಟಾರ್ಟ್ ಆಗಿದೆ, ಬಿಡಿಸ್ರಿ ಬೇಗ. 7 seconds remaining. It's okay. Okay, so ಮೂರು ರಂಗ್ ಹೊಡಿನು ಆಯ್ತು. ಕರೆಕ್ಟ್ ಆಗಿ ಹೊಡೆದು ಮೂರು ರಂಗ್ ಹೊಡೆದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಲಾಸ್ಟ್ ಎನ್ ಅದ, ಇಲ್ಲೂ ಎನ್ ಅದ. ಮೊದಲನೇ ಅಕ್ಷರ ಎಮ್ ಅದ, ಲಾಸ್ಟಿಂದ ಎರಡನೇ ಅಕ್ಷರ ಎ, ಇಲ್ಲೂ ಕೂಡ ಎ ಬರ್ದ್ವಿ. ಸೊ ಸ್ಟಾರ್ಟಿಂಗ್ ಎರಡು ಏನಿರಬೇಕು, ಎ ಇರಬೇಕು. ಸೊ ಇಲ್ಲಿ ಎ ಎಮ್ ಅದ, ಇಲ್ಲಿ ಎ ಎಮ್ ಅದ, ಸೊ ಇಲ್ಲಿ ಎ ಅದ. ಓಕೆ, ನೆಕ್ಸ್ಟ್
ಮೊದಲನೇ ಅಕ್ಷರ ಎಂ ಬರಬೇಕು. ಸೊ ಮೊದಲನೇ ಅಕ್ಷರ ಎಂ ಬರ್ದ್ವಿ. ಇಲ್ಲಿಯೂ ಡಬಲ್ ಎ ಎಮ್ ಅದ, ಇಲ್ಲಿಯೂ ಡಬಲ್ ಎ ಎಮ್ ಅದ. ಸೊ ನೆಕ್ಸ್ಟ್ ನೋಡೋಣ, ಡಬಲ್ ಎ ಎಮ್ ಆಯ್ತು. ನೆಕ್ಸ್ಟ್ ಮತ್ತೆ ಇಲ್ಲಿ ಏನು ಬರಬೇಕು, ಮೊದಲನೇ ಅಕ್ಷರ ಎಮ್ ಬರಬೇಕು. ಸೊ ಇಲ್ಲೂ ಕೂಡ ಎಂ ಬರಬೇಕು. ಇಲ್ಲಿ ಬಂದಿಲ್ಲ, ಆಪ್ಷನ್ ಸಿ ಕರೆಕ್ಟ್ ಆಯಿತು. ಸೊ ಈ ರೀತಿ ಕ್ವಶನ್ಸ್ ಬಂದಾಗೆಲ್ಲ ನಾವೇನು ಮಾಡಬೇಕು, ಆಪ್ಷನ್ ಥ್ರೂ ಬಿಡ್ಸಕ್ಕೆ ಟ್ರೈ ಮಾಡಬೇಕು. ಎಕ್ಸಾಮ್ ಒಳಗೆ ಟೈಮ್ ಇರೋದಿಲ್ಲ. ರೀಸನಿಂಗನ್ನು ಪ್ರತಿಯೊಂದು ಕ್ವಶನ್ನು 30 ಸೆಕೆಂಡ್ ಒಳಗೆ ಕವರ್ ಮಾಡಿದ್ವಿ. ಜಿ ಕೆನೂ ಕೂಡ 30 ಸೆಕೆಂಡ್ ಒಳಗೆ ಕವರ್ ಮಾಡಬೇಕು. ಉಳಿದಿರ್ತಕ್ಕಂಥ ಟೈಮನ್ನು ಮ್ಯಾಥ್ಸ್ ಬಿಡ್ಸಕ್ಕೆ ಟ್ರೈ ಮಾಡಬೇಕು. ಸೊ ನಾನು ನಿಮ್ಗೊಂದು ಸಿಂಪಲ್ ಆಗಿರ್ತಕ್ಕಂಥ ಟಿಪ್ಸ್ ಹೇಳ್ತೀನಿ. ಸೊ ನಿಮ್ಗೆ ಎಷ್ಟು ಈಸಿ ಐತೆ ಅಂದ್ರೂ ಕೂಡ ಫಸ್ಟಿಗೆ ಎಕ್ಸಾಮ್ ಒಳಗೆ ಹೋದ ನಂತರ ಇವಾಗಿಂದನೇ ಪ್ರಾಕ್ಟೀಸ್ ಮಾಡಿರಿ. ಟೆಕ್ಸ್ಟ್ ಬುಕ್ ಆ್ಯಪ್ ಒಳಗೆ ಸಿಗ್ತಾವೆ ಕ್ವಶನ್ ಪೇಪರ್ಗಳ. ಸೊ ನೀವೇನು ಮಾಡ್ಬೇಕಂದ್ರೆ ಫಸ್ಟಿಗೆ ಜಿ ಕೆ ಟ್ರೈ ಮಾಡಬೇಕು. ಅದಾದ ನಂತರ ರೀಸನಿಂಗ್ ಟ್ರೈ ಮಾಡಬೇಕು. ಲಾಸ್ಟಕ್ಕೆ ಮ್ಯಾಥ್ಸ್ ಇಟ್ಕೋಬೇಕು. ಅದಕ್ಕಿಂತ ನಡುವ ನೀವು ಯಾವುದು ಗ್ರಾಮರ್ ಚಾಯ್ಸ್ ಮಾಡಿರ್ತಿರಲ್ಲ, ಇಂಗ್ಲೀಷ್ ಗ್ರಾಮರ್ ಅಥವಾ ಹಿಂದಿ ಗ್ರಾಮರ್ ಬೆಸ್ಟ್ ಆಗ್ತದೆ, ಅದೇ ಟ್ರೈ ಮಾಡಿರಿ. ಸೊ ಇವತ್ತಿನ ದಿನ ಈ ಒಂದು ಪ್ಯಾಟರ್ನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಮುಗ್ದಾವ. ನೆಕ್ಸ್ಟ್ ಒಂದು ಕ್ಲಾಸ್ ಒಳಗೆ ಇದ್ರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ಅಂದರೆ ನೆಕ್ಸ್ಟ್ ರೀಸನಿಂಗ್ ಒಳಗೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಸಾಕಷ್ಟು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನ ಕಲೆಕ್ಟ್ ಮಾಡಿ ಚಾಪ್ಟರ್ ವೈಸ್ ಮಾಡತ್ತೀವಿ. ಆ ಒಂದು ವಿಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀವಿ. ಸೊ ನೀವು ಇದನ್ನು ವಿಡಿಯೋ ಸಂಪೂರ್ಣವಾಗಿ ನೋಡಿರಿ. ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಸ್ನೇಹಿತರಿಗೂ ಎಲ್ಲ ಶೇರ್ ಮಾಡಿ. ನಿಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ, ವಾಟ್ಸಪ್ ಸ್ಟೇಟಸ್, ಇನ್ಸ್ಟಾಗ್ರಾಮ್ದಾಗ ಸ್ಟೋರಿ ಹಾಕ್ರಿ, ರೀಲ್ಸ್ ಒಳಗೆ ಏನಾದರೂ ಶೇರ್ ಮಾಡಿ, ಟೆಲಿಗ್ರಾಮ್ದಾಗ ಶೇರ್ ಮಾಡಿರಿ. ನಮ್ಮ ಸಂಸ್ಥೆ ಒಳಗೆ ಬ್ಯಾಚಸ್ ಎಲ್ಲ ಸ್ಟಾರ್ಟ್ ಆಗಿರ್ತಾವೆ. ಅಗ್ನಿವೀರ ಫಿಸಿಕಲ್ ಕೊಪ್ಪಳ ರ್ಯಾಲಿ, ನೆಕ್ಸ್ಟ್ ಅಗ್ನಿವೀರ ಲಾಂಗ್ ಟರ್ಮ್ ಬ್ಯಾಚ್, SSC ಫಿಸಿಕಲ್ ಬ್ಯಾಚ್ ಸ್ಟಾರ್ಟ್ ಅದ, ನೆಕ್ಸ್ಟ್ SSC GD ಎಕ್ಸಾಮ್ ಬ್ಯಾಚ್ ಸ್ಟಾರ್ಟ್ ಅದ. ಸೊ ಕನ್ನಡ, ಇಂಗ್ಲೀಷ್, ಹಿಂದಿ 3 ಲ್ಯಾಂಗ್ವೇಜ್ ಒಳಗೆ ಹೇಳ್ತಿರ್ತೀವಿ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ ಅದನ್ನು ಚಾಯ್ಸ್ ಮಾಡ್ಕೋಬೋದು. ಥ್ಯಾಂಕ್ ಯು. ಜೈ ಹಿಂದ್.